ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಲಿ, ಅವನ ಯಾರ ಸೆಕೆಂಡ್ ಹುಚ್ಚ ವೆಂಕಟ್ ಇರ್ಲಿ, ಇಷ್ಟೇ. ನಾನು ಮುಂದಿನ ದಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು MLA ಕಾಂಗ್ರೆಸ್ ಅವ್ರು ಗೆಲ್ಕೊಡ್ದು. ಎಲ್ಲ ಕಡೆನೂ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಾನು ನಿಮ್ಮ ಮುಖಾಂತರ ಈ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರು ಕೇಳಕ್ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರೇ, ನಿಮಗೇನಾದ್ರೂ ಮುಸ್ಲಿಮ್ಸ್ ಅವ್ರು ಏನಾದ್ರು ಒಬ್ಬರು ಮಾತ್ರ ಓಟ್ ಹಾಕಿದ್ರ ಕರ್ನಾಟಕದಲ್ಲಿ, ಇಲ್ಲಾಂದ್ರೆ ಎಲ್ಲಾ ಜನನು ಓಟ್ ಹಾಕಿದ್ರ ಅಂತ ಹೇಳಿ ಕೇಳಕ್ ಇಷ್ಟಪಡ್ತೀನಿ. ಇವತ್ತು ಇಟಾಲಿ ಮೇಡಮ್ ಅವ್ರನ್ನ ಮೆಚ್ಚೋದಕ್ಕೋಸ್ಕರ, ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ರೈತರು 3, 4, 5, 6 ತಲಾಂತರಗಳಿಂದ ಇಟ್ಕೊಂಡಿರ್ತಕ್ಕಂಥ ಜಮೀನುಗಳನ್ನ ನೀವು ರಾತ್ರಿ ಬಂದು ಇವತ್ತು ಜಮೀರ್ ಅಹಮದ್ ಖಾನ್ ಅಂತ ಏನು ಪಾಕಿಸ್ತಾನಿ ಏಜೆಂಟ್ ಇದ್ದಾರೆ ಅವ್ರ ಮಾತು ಕೇಳ್ಕೊಂಡು ನೀವು ಇಡೀ ದೇಶದಲ್ಲಿ ನಮಗೆ ಬಹುಸಂಖ್ಯಾತರು ಓಟ್ ಹಾಕಲ್ಲ, ಬರೀ ಮುಸ್ಲಿಮ್ಸ್ ಅವ್ರು ಮಾತ್ರ ಓಟ್ ಹಾಕೋದು ಅಂತ ತಿಳ್ಕೊಂಡು ಇವತ್ತು ನಮ್ಮ ಜಮೀನುಗಳನ್ನೆಲ್ಲ ಅವ್ರು ಕೊಡಕ್ ಹೋಗಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಜಮೀರ್ ಅಹಮದ್ ಖಾನ್, ನೀವು ಸ್ಪರ್ಧಿಸಿರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಅಲ್ಲೂ ಹಿಂದೂಗಳು ಇದ್ದಾರೆ, ಎಷ್ಟೋ ಜನ ಮುಸ್ಲಿಮ್ಸ್ ಅವರು ಈ ದೇಶ ಭಕ್ತರು ಇದ್ದಾರೆ. ಅವಾಗಲೇ ಸುಧಾಕರ್ ಅವರು ಹೇಳ್ತಾ ಇದ್ರು, ನಮ್ಗೆ ಕೆಲವರು ಮುಸ್ಲಿಮ್ಸ್ ಅವರು ಓಟ್ ಹಾಕಿದ್ದಾರೆ, ಆದ್ರೆ ಇವತ್ತು ಮುಸ್ಲಿಮ್ಸ್ ಅವರು ಜಮೀನುಗಳನ್ನ ಕಬಳಿಸುವಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ ಅಂತ ಹೇಳಿ. ಬಂಧುಗಳೇ, ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂದ್ರೆ, ನಾವೆಲ್ಲ ಹೋರಾಟ ಮಾಡಿಲ್ಲ ಅಂದ್ರೆ ಇವತ್ತು ನಮ್ಮ ಗ್ರಾಮಗಳಲ್ಲಿ ಯಾರ್ದೋ ಒಂದ್ ಜಮೀನು ಹೋಗಿದೆ, ಆಂಜನೇಯಿಂದ ಹೋಗಿದೆ, ನಮ್ಮ ಮನೆ ದೇವರು ಶಿವನು ಹೋಗಿದ್ರೆ ನಾಳೆ ದಿನ ಎಲ್ಲಾ ಜಮೀನುಗಳಿಗೂ ಇವರು ಬೇಲೆ ಹಾಕಕ್ಕೆ ಶುರು ಮಾಡ್ತಾರೆ. ಬಂಧುಗಳೇ, ಇವತ್ತು ಮುದ್ದೇನಹಳ್ಳಿಯಲ್ಲಿ ಇರ್ತಕ್ಕಂಥ ಕಂದಾರದಲ್ಲಿ ಇರ್ತಕ್ಕಂಥ ವಿಶ್ವೇಶ್ವರಯ್ಯನ ಅವರು ಓದಿರ್ತಕ್ಕಂಥ ಸ್ಕೂಲನ್ನ ಏನು ವಕ್ಫ್ ಸೇರಿಸಿದ ತಕ್ಷಣ ಅಶೋಕ್ ಅಣ್ಣವರು, ಸುಧಾಕರ್ ಅಣ್ಣವರು ನೀವೆಲ್ಲ ಇಲ್ಲಿ ಪ್ರತಿಭಟನೆ ಮಾಡಿದ್ದಾದ್ಮೇಲೆ ಇದಕ್ಕಿಂದಾಗೆ ರಾತ್ರಿ ಆ ಪಾಣಿಯನ್ನ ಮತ್ತೆ ಸರ್ಕಾರಿ ಶಾಲೆ ಅಂತ ಹೇಳಿ ಇವತ್ತು ಸೇರಿಸಿದ್ದಾರೆ. ನಾವು ನಿಮ್ಮೆಲ್ಲರ ಮುಖಾಂತರ ಇವತ್ತು AC ಇರ್ಲಿ, DC ಇರ್ಲಿ, ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಲಿ, ಅವನ ಯಾರ ಸೆಕೆಂಡ್ ಹುಚ್ಚ ವೆಂಕಟ್ ಇರ್ಲಿ, ಇಷ್ಟೇ. ನಾನು ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ ನಿಮ್ಗೆಲ್ಲರೂ ಓಟ್ ಹಾಕಿದಾರೆ, ಬರೀ ಒಂದು ಕಮ್ಯುನಿಟಿ ಓಟ್ ಹಾಕಿಲ್ಲ. ಇವತ್ತು ನಾವು ಅದನ್ನ ಸರ್ಕಾರಿ ಜಮೀನನ್ನ ಸರ್ಕಾರಿ ಶಾಲೆ ಅಂತ ಹೇಳಿ ನೀವು ಮತ್ತೆ ಸೇರಿಸಿದಿರಲ್ಲ, ಅದ್ರ ಒಳಗಡೆ ಇರ್ತಕ್ಕಂಥ ಹುತ್ತದ ಹತ್ರ ನೀವು ಹುತ್ತಕ್ಕೆ ನಾವು ಪೂಜೆ ಮಾಡೋದ, ಅವ್ರ ಪೂಜೆ ಮಾಡೋದ? ಅಲ್ಲಿ ನೋಡಿದ್ರೆ ನಾವು ಪೂಜೆ ಮಾಡೋ ಜಾಗದಲ್ಲಿ ಅವ್ರ ಹಸಿರು ಬಾವುಟ ಹಾಕಿದ್ದಾರೆ. 1861 ಇಸ್ವಿಯಲ್ಲಿ ವಿಶ್ವೇಶ್ವರಯ್ಯನವರು ಓದಿರ್ತಕ್ಕಂಥ ಶಾಲೆ ಏನಿದೆ, ಆ ಶಾಲೆ ಒಳಗಡೆ ದರ್ಗಾ ಇದೆ. ಅಲ್ಲಿ ನೀವು ಮತಾಂತರ ಮಾಡೋದಕ್ಕೆ ಅಲ್ಲಿ ದರ್ಗಾನ ನೀವು ಮಾಡಿದಿರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಬಂಧುಗಳೇ, ಅದಕ್ಕೋಸ್ಕರ ನಾವು ಹೇಳೋದಷ್ಟೇ, ಇಲ್ಲಿ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಆಂಜನೇಯನ ದೇವಸ್ಥಾನ ಇರ್ಬೋದು, ಮಸ್ತೇನಹಳ್ಳಿಯಲ್ಲಿ ಒಂದೇ ಒಂದು ಮುಸ್ಲಿಮ್ಸ್ ಕುಟುಂಬ ಇಲ್ಲ. ಅಲ್ಲಿ ಸುಮಾರು 4 ಎಕರೆ ಚಿಲ್ಲರೆ ಇವತ್ತು ಮುಸ್ಲಿಮ್ಸ್ ಇದು ವಕ್ಫ್ ಬೋರ್ಡ್ ಸೇರಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವೇನು ಅಲ್ಲಿ ಮುನ್ರೆಡ್ಡಿ ಅನ್ನೋರ್ದು ಜಮೀನು ತಿಮ್ಸಂದ್ರದಲ್ಲಿ 1962ನೇ ಇಸ್ವಿಯಲ್ಲಿ ಈ ದೇಶ, ಈ ಪ್ರಪಂಚ ಇರೋರಿಗೂ ಭಾರತ ದೇಶ ಹಿಂದೂಸ್ತಾನ ನಮ್ದು. ಇದು ನಿಮ್ದು ಏನೇನು ಯಾವುದೇ ರೀತಿಯಾದಂತ ಹಕ್ಕು ಇಲ್ಲ. ಜಮೀರ್ ಅಹಮದ್ ಖಾನ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಒಂದು ಕಮ್ಯುನಿಟಿಗೆ ಮಾಡ್ಬೇಕಂತಿದ್ರೆ ಇಲ್ಲಿ ನಿಮಗ್ ಜಾಗ ಇಲ್ಲ. ನಿಮ್ಗೆ ಜಾಗ ಇರೋದು ಪಾಕಿಸ್ತಾನದಲ್ಲಿ. ಅದಕ್ಕೋಸ್ಕರ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂತ ವಿಧಾನಸೌಧದಲ್ಲಿ ನಿಮ್ಮ ಏನ್ ರಾಜ್ಯಸಭಾ ಸದಸ್ಯರಿದ್ರು ಅವ್ರ ಸಹಚರರನ್ನ ನೀವು ಖುಲಾಸೆ ಮಾಡಂತವ್ದು, ಅವ್ರ ಮೇಲೆ ಕೇಸ್ ಹಾಕಂತ ಕೆಲಸಗಳನ್ನ ಮಾಡಿಲ್ಲ. ಯಾರು DG ಹಳ್ಳಿ, KG ಹಳ್ಳಿಯಲ್ಲಿ ಪೊಲೀಸರ ಮೇಲೆ ಎಲ್ಲ ಮಾಡಿದ್ರು, ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು, ಬೆಂಕಿ ಇಕ್ಕಿದ್ರು, ಅವ್ರನ್ನ ಕೇಸನ್ನ ಖುಲಾಸೆ ಮಾಡೋಂತ ಕೆಲಸಗಳನ್ನ ನೀವು ಮಾಡಿದ್ರಿ. ಹುಬ್ಳಿಯಲ್ಲಿ ಯಾರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಅವ್ರ ಕೇಸ್ಗಳನ್ನ ಖುಲಾಸೆ ಮಾಡೋಂತ ಕೆಲಸಗಳನ್ನ ಮಾಡಿ ಇವತ್ತು ತುಷ್ಟೀಕರಣದ ರಾಜಕಾರಣ ನೀವು ಮಾಡ್ತಾ ಇದ್ರಿ. ನಿಮ್ಗೆ ಹೆಚ್ಚಿನ ದಿನ ನಿಮ್ಗೆ ಭವಿಷ್ಯ ಇಲ್ಲ, ಆಯುಷ್ ಇಲ್ಲ. ನಿಮ್ಮ ಆಯುಷ್ ಇವಕ್ಕ ಮುಗ್ದೋಗಿದೆ. ಮುಂದೆ ಮುಸ್ಲಿಂ ಪಂಡ್ಗ. ಅದಕ್ಕೋಸ್ಕರ ನಾನು ಹೇಳೋದೇನೆ ಅಂದ್ರೆ, ನೀವು ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿಗಳಿಗೆ ಮಾರಿ ನಮ್ಮ ಹೆಣ್ಮಕ್ಳು 2 kg ಅಕ್ಕಿ ಇಸ್ಕೊಂಡು ಅವ್ರ ಯಜಮಾನದ 2 ಎಕರೆ ಜಮೀನ ವಕ್ಫ್ ಬೋರ್ಡ್ ಅವ್ರು ಕೊಟ್ಬಿಟ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು MLA ಕಾಂಗ್ರೆಸ್ ಅವ್ರು ಗೆಲ್ಕೊಡ್ದು. ಎಲ್ಲ ಕಡೆನೂ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. ಇವತ್ತೇನು ಜಮ್ಮು ಕಾಶ್ಮೀರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಈ ಎಲ್ಲಾ ಕಡೆ ಧೂಳಿಪಟ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್. ಅದೇ ರೀತಿಯಲ್ಲಿ ನಾವು ಸುಧಾಕರ್ ಅವರ ನಾಯಕತ್ವದಲ್ಲಿ, ಅಶೋಕ್ ಅಣ್ಣವ್ರ ನಾಯಕತ್ವದಲ್ಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ
ಕುಮಾರಣ್ಣವ್ರ ನಾಯಕತ್ವದ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದುವರೆಗೂ ಯಾರ್ಯಾರು ಕಾಂಗ್ರೆಸ್ ಓಟ್ ಹಾಕಿ ತಪ್ಪು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಆ ತಪ್ಪು ಮಾಡ್ಕೊಡ್ದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ತಿಳಿಸೋದ್ರ ಮುಖಾಂತರ ನಾವು ಈ ಲ್ಯಾಂಡ್ ಜಿಹಾದನ್ನ ಕೊನೆಗಳಿಸಬೇಕು. ನಮ್ಮ ರೈತರ ಜಮೀನುಗಳನ್ನ, ದೇವಸ್ಥಾನ, ಮಠ, ಮಾನ್ಯ ಜಮೀನುಗಳನ್ನ ಇವತ್ತೇನು ವಕ್ಫ್ ಬೋರ್ಡ್ಗೆ ಸೇರಿಸಿರೋದನ್ನ ಮತ್ತೆ ವಾಪಸ್ ಕೊಡಿಸೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಇಲ್ಲಿ ಕರೆದು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸೆ